ಸಂಪೂರ್ಣ 1,55,000ಕ್ಕಿಂತ ಹೆಚ್ಚು ಪದಗಳಿರುವಂತಹ 10,552 ಮಂತ್ರಗಳಿರುವಂತಹ ಋಗ್ವೇದವನ್ನು ಘನಪಾಠದಲ್ಲಿ ಶಾರದಾ ಪೀಠದಲ್ಲಿ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇಲ್ಲಿವರೆಗೆ ಯಾರೂ ಮಾಡಲಿಲ್ಲ. ಶ್ರೀಹರ್ಷ ಘನಪಾಠಿ ಈ ಕಾರ್ಯಕ್ರಮವನ್ನು, ಈ ಸಾಧನೆಯನ್ನು ಮಾಡಿದ್ದಾನೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತೀನಿ. ಇದು ಟೆಂಪಲ್ ರನ್ ವಿತ್ ಜೀವನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾಗಿರುವಂತಹ ಸಂಪೂರ್ಣ ಋಗ್ವೇದ ಪಾರಾಯಣ ಹಾಗೂ ಶುಕ್ಲ ಯಜುರ್ವೇದ ಸಂಪೂರ್ಣ ಪಾರಾಯಣವನ್ನು ಜುಲೈ 21ರಿಂದ ಜುಲೈ 29ರವರೆಗೂ ಈ ವರ್ಷ ನಡೀತಿದೆ ಸ್ನೇಹಿತರೆ. ಸ್ಥಳ ಬಂದು ಶ್ರೀ ಭವಾನಿ ಶಂಕರ ಸ್ವಾಮಿ ದೇವಸ್ಥಾನ, ವಸಂತಪುರ, ಬೆಂಗಳೂರು ಸ್ನೇಹಿತರೆ. ಶ್ರೀ ಆಶ್ವಲಾಯನ ವೃಂದದವರು ಈ ಕೆಲಸವನ್ನು ಅಭೂತಪೂರ್ವವಾಗಿ ನೆರವೇರಿಸುತ್ತಿದ್ದಾರೆ ಸ್ನೇಹಿತರೆ. ನಿಮ್ಮಲ್ಲಿ ಯಾರಿಗಾದರೂ ವೇದನ ಕೇಳುವಂತಹ ಒಂದು ಆಸಕ್ತಿ ಇದ್ದವರು ಅಲ್ಲಿ ಹೋಗ್ಬೋದು. ಹಾಗೂ ವೇದಗಳನ್ನು ಕೇಳಿದ್ರೆ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಅಂತ ವೇದದಲ್ಲೂ ಹೇಳಿದೆ ಸ್ನೇಹಿತರೆ. ಯಸ್ಯ ನಿಶ್ವಸಿತಂ ವೇದಾಃ ಯೋ ವೇದೇಭ್ಯೋಖಿಲಂ ಜಗತ್ ನಿರ್ಮಮೇ ತಮಹಂ ವಂದೇ ವಿದ್ಯಾತೀರ್ಥ ಮಹೇಶ್ವರಂ. ಸಾಕ್ಷಾನ್ ಮೂಲಪ್ರಮಾಣಾಯ ವಿಷ್ಣೋರಮಿತ ತೇಜಸೇ ಆದ್ಯಾಯ ಸರ್ವವೇದಾನಾಂ ಋಗ್ವೇದಾಯ ನಮೋ ನಮಃ. ಓಂ ನಮೋ ವೇದಪುರುಷಾಯ. ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥಗಳು ವೇದಗಳು. ಅಂತಹ ವೇದಗಳನ್ನು ಮಹರ್ಷಿಗಳು ಅವರ ತಪಸ್ಸಿನ ಮೂಲಕ ದರ್ಶನ ಮಾಡಿ ನಮ್ಮ ಈ ಸಮಾಜಕ್ಕೆ ಅನುಗ್ರಹ ಮಾಡಿರುವಂಥದ್ದು ವಿಶೇಷವಾದಂತಹ ವಿಷಯ. ಹಲವು ಧರ್ಮಗ್ರಂಥಗಳು, ಮತಗಳು ಇದ್ದಾಗಲೂ ಸಹ ಸನಾತನ ಧರ್ಮ ಸದಾಕಾಲ ನೂತನವಾಗಿಯೇ ಇರುತ್ತೆ ಅಂತ. ಯಾಕೆ, ಕಾರಣ ಏನು ಅಂತ ಕೇಳಿದರೆ, ನಮ್ಮ ಸನಾತನ ಧರ್ಮಕ್ಕೆ ಮೂಲ ಗ್ರಂಥಗಳೇ ವೇದಗಳು. ವೇದಗಳಲ್ಲಿ ಏನು ಹೇಳ್ತಾ ಇದೆ, ನಮಗೇನು ಬೇಕಾಗಿದೆ, ಆ ವೇದಗಳಿಂದ ನಮಗೇನು ಪ್ರಯೋಜನ ಅಂತ ಕೇಳಿದರೆ, ಧರ್ಮ ಯಾವುದು ಅಧರ್ಮ ಯಾವುದು ಎಂಬುದನ್ನು ಸ್ಪಷ್ಟಪಡಿಸುವುದಕ್ಕೆ ಆಧಾರವಾಗಿರುವಂತಹ ಗ್ರಂಥಗಳೇ ವೇದಗಳು. ಋಷಿಗಳ ಕಾಲದಲ್ಲಿ ವೇದಗಳು ಭಗವಂತನಿಂದ ಅನುಗ್ರಹ ಮಾಡಲ್ಪಟ್ಟು, ಆನಂತರ ಆ ವೇದಗಳ ಆಧಾರವಾಗಿ ಮಹರ್ಷಿಗಳು ಹಲವು ರೀತಿಯಾದಂತಹ ಶಾಸ್ತ್ರಗಳನ್ನು, ಧರ್ಮ ಗ್ರಂಥಗಳನ್ನೆಲ್ಲ ಬರೆದು ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದರಿಂದ ನಮಗೆ ಸುಖ, ಯಾವುದರಿಂದ ದುಃಖ ಎಂಬ ವಿಷಯಗಳನ್ನು ಸ್ಪಷ್ಟವಾಗಿ ನೀಡಿದ್ದಾರೆ. ಹಾಗಾಗಿ ಈ ವೇದಗಳಿಗೆ ಪರಮ ಪವಿತ್ರವಾದಂತಹ ಸ್ಥಾನವನ್ನು ನಮ್ಮ ಸನಾತನ ಧರ್ಮದಲ್ಲಿ ನೀಡಿರುವಂಥದ್ದು. ಅಂಥ ವೇದಗಳ ಸಂರಕ್ಷಣೆಯನ್ನು ನಾವು ಮಾಡಲೇಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಯಾಕೆ ಅಂತ ಹೇಳಿದರೆ, ಸಾವಿರಾರು ವರ್ಷಗಳಿಗಿಂತ ಹಿಂದೆ ಮಹರ್ಷಿಗಳು ದರ್ಶನ ಮಾಡಲ್ಪಟ್ಟಂತಹ ಈ ಮಂತ್ರಗಳು ಇವತ್ತಿಗೂ ಯಾವುದೇ ಒಂದು ರೀತಿಯಾದಂಥ ಚ್ಯುತಿ ಇಲ್ಲದೆ ಸಾವಿರಾರು ಶಾಖೆಗಳಾಗಿ ವೇದವ್ಯಾಸರು ವಿಭಾಗ ಮಾಡಿದ್ರು. ಆ ಸಾವಿರಾರು ಶಾಖೆಗಳಲ್ಲಿ ಈಗ ಕೇವಲ 8 ಅಥವಾ 9 ಶಾಖೆಗಳು ಮಾತ್ರ ಉಳಿದಿದೆ. ದೊಡ್ಡದಾದಂತಹ ವೇದ ವೃಕ್ಷ, ಆ ವೇದ ವೃಕ್ಷದಲ್ಲಿ ಒಂದು ಕೆಲವೇ ಶಾಖೆಗಳು ಮಾತ್ರ ಉಳಿದಿರುವಂಥದ್ದು ನಮ್ಮ ದೌರ್ಭಾಗ್ಯ ಅಂತಲೂ ಹೇಳಬೇಕು. ಯಾಕೆ ಅಂತ ಹೇಳಿದರೆ, ನಾವು ಅದನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ವಲ್ಲ. ನೂರಾರು ವರ್ಷ, ಸಾವಿರಾರು ವರ್ಷ ಮಹರ್ಷಿಗಳು ಕಷ್ಟಪಟ್ಟು ಪ್ರಕೃತಿಯಲ್ಲಿದ್ದಂತಹ ಮಂತ್ರಗಳನ್ನು ದರ್ಶನ ಮಾಡಿರುವಂಥದ್ದು, ನಾವು ಅದನ್ನು ಅಧ್ಯಯನ ಮಾಡದೆ, ಅದರ ಒಂದು ಹಿರಿಮೆಯನ್ನು ತಿಳ್ಕೊಳ್ಳದೆ ಇವತ್ತಿನ ದಿವಸ ಅದನ್ನು ಕಳ್ಕೊಂಡಿದ್ದೀವಿ. ಅದು ಮತ್ತೆ ನಾಶ ಇಲ್ಲ. ವೇದಕ್ಕೆ ಯಾವತ್ತೂ ನಾಶ ಇಲ್ಲ. ಆ ವೇದ ಮಂತ್ರಗಳು ಪ್ರಕೃತಿಯಲ್ಲಿ ಸೇರುತ್ತೆ ಅಂತ. ಭಗವಂತನಿಂದ ಬಂದಂತಹ ಮಂತ್ರಗಳು ಆ ಭಗವಂತನಲ್ಲೇ ಮತ್ತೆ ಲೀನ ಆಗುತ್ತೆ. ಹಾಗಾಗಿ
ಈಗ ಉಳಿದಿರುವಂಥದ್ದು ಕೇವಲ ನಮಗೊಂದು 8 ಅಥವಾ 9 ಶಾಖೆಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ನಮಗೆ ಗೊತ್ತಿದೆ, 4 ವೇದಗಳು. ಅದರಲ್ಲಿ ಒಂದೊಂದು ವೇದದಲ್ಲೂ ಒಂದೊಂದು ಶಾಖೆ, ಎರಡೆರಡು ಶಾಖೆ ಅಷ್ಟೇ ನಮಗೆ ಉಳ್ಕೊಂಡು ಬಂದಿದೆ ಅಂತ. ಋಗ್ವೇದದಲ್ಲಿ 21 ಶಾಖೆ ಇತ್ತು, ಯಜುರ್ವೇದದಲ್ಲಿ 100 ಶಾಖೆ, ಹಾಗೆ ಸಾಮವೇದದಲ್ಲಿ 1000ಕ್ಕಿಂತ ಹೆಚ್ಚು ಶಾಖೆಗಳು, ಹಾಗೆ ಅಥರ್ವವೇದದಲ್ಲಿ 9ಕ್ಕಿಂತ ಹೆಚ್ಚು ಶಾಖೆಗಳಿತ್ತು ಅಂತ. ಇವತ್ತಿನ ದಿವಸ ನಮಗೆ ಕೇವಲ ಇರುವಂಥದ್ದು 8 ಅಥವಾ 9 ಶಾಖೆಗಳು. ಅದರಲ್ಲಿ ಋಗ್ವೇದದಲ್ಲಿ ಶಾಕಲ ಶಾಖಾ ಅಂತ, ಇದು ಮಾತ್ರ ನಮಗೆ ಸಂಪೂರ್ಣವಾಗಿ ಅಧ್ಯಯನಕ್ಕೆ ಗ್ರಂಥಗಳು ಸಿಗ್ತಾ ಇರುವಂಥದ್ದು. ಹಾಗಾಗಿ ಅಂಥ ವೇದಗಳನ್ನು ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮದೇ ಕರ್ತವ್ಯ. ಹಾಗಾಗಿ ಶ್ರೀ ಆಶ್ವಲಾಯನವರಿಂದ ತುಂಬ ವಿಶೇಷವಾಗಿ ಈ ವೇದಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ, ಈ ವೇದಗಳನ್ನು ಪ್ರಚಾರ ಮಾಡುವುದಕ್ಕೋಸ್ಕರವಾಗಿ ಹಲವು ವರ್ಷಗಳಿಂದ, ಸಾಧಾರಣ 2020ನೇ ವರ್ಷದಿಂದ, ಅದಕ್ಕಿಂತ ಹಿಂದಿಂದಲೂ ಈ ವೇದ ಪಾರಾಯಣಗಳನ್ನು ಮಾಡ್ತಾ ಇದೆ. ಆದರೂ ಸಹ ವ್ಯವಸ್ಥಿತವಾಗಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪವನ್ನು ಮಾಡಿ 2020ರಿಂದ ಈ ವರ್ಷದವರೆಗೂ, ಈಗ 7ನೇ ವರ್ಷದ ಪಾರಾಯಣ ನಮಗೆ ನಡೀತಾ ಇದೆ. ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣವನ್ನು ಮಾಡಿ ತನ್ಮೂಲಕ ಲೋಕೋಪಕಾರವಾಗಲಿ, ಲೋಕ ಕಲ್ಯಾಣವಾಗಲಿ ಎಂಬ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಜೊತೆಗೆ ಬೇರೆ ಅನ್ಯ ಶಾಖೆಗಳು ಯಾವುದಾವುದು ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ಇದೆಯೋ, ಶುಕ್ಲ ಯಜುರ್ವೇದ ಇತ್ಯಾದಿ ಆ ಶಾಖೆಗಳನ್ನು ಜೊತೆಗೆ ಪಾರಾಯಣವನ್ನು ಮಾಡಿ ಋಕ್ಸಂಹಿತಾ ಯಾಗ, ಈ ರೀತಿಯಾದಂತಹ ಹಲವು ದೇವತಾ ಕಾರ್ಯಗಳನ್ನು ಲೋಕ ಕಲ್ಯಾಣಾರ್ಥಂ ಅಂತ ಸಂಕಲ್ಪವನ್ನು ಮಾಡ್ತಾ ಇರುವಂಥದ್ದು. ಯಾರೇ ಒಂದು ವ್ಯಕ್ತಿಯನ್ನು ಉದ್ದೇಶವಾಗಿಟ್ಟು ಅಥವಾ ಸಂಕಲ್ಪ ಮಾಡಿಕೊಂಡು ಯಾವುದೋ ಒಂದು ಸಣ್ಣದಾದಂತಹ ಒಂದು ಸಂಕಲ್ಪವನ್ನಿಟ್ಕೊಂಡು ಮಾಡ್ತಾ ಇರುವಂಥದ್ದಲ್ಲ. ಇದು ಬೃಹತ್ತಾದಂತಹ ವಿಶಾಲವಾದಂತಹ ಒಂದು ಮನೋಭಾವದಿಂದ, ಸಂಕಲ್ಪದಿಂದ ಲೋಕ ಕಲ್ಯಾಣವಾಗಲಿ ಎಂಬ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ಈಗ ಆಶ್ವಲಾಯನ ವೃಂದದಿಂದ ಆಯೋಜನೆಯನ್ನು ಮಾಡಿ ನಡೆಸಲ್ಪಡ್ತಾ ಇದೆ. ಹಾಗೆ ಇದರ ಜೊತೆಗೆ ವಿಶೇಷವಾಗಿ ಯಾರು ಈ ವೇದಗಳನ್ನು ಅಧ್ಯಯನ ಮಾಡಿದ್ದಾರೋ, ಶ್ರಮಪಟ್ಟು ಒಂದು ವೇದವನ್ನು ಅಧ್ಯಯನ ಮಾಡಬೇಕಂದ್ರೆ ಕನಿಷ್ಠ 12 ವರ್ಷಗಳ ಕಾಲ ಗುರುಕುಲದಲ್ಲಿದ್ದು ಅವರು ಈ ವೇದಗಳನ್ನು ಅಧ್ಯಯನ ಮಾಡಬೇಕು. ಅಂತಹ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದಂತಹ ವಿದ್ಯೆಯನ್ನು ಯಾರು ಗಳಿಸಿದ್ದಾರೋ, ಯಾರು ಆ ತಪಸ್ಸನ್ನು ಮಾಡಿದ್ದಾರೋ ಅವರನ್ನು ಕರೆದು ಇಲ್ಲಿವರೆಗೆ ಒಂದು 70ರಿಂದ 80 ಜನ ವಿದ್ವಾಂಸರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿದ್ದೀವಿ, ಸನ್ಮಾನವನ್ನು ಮಾಡಿದ್ದೀವಿ, ಅಥವಾ ಇನ್ನೇನೋ ವಿಶೇಷವಾಗಿ ಮಾಡಿದ್ದೀವಿ ಅಂತ ನಾವು ಹೇಳೋಷ್ಟು ದೊಡ್ಡವರಲ್ಲ. ಆದರೂ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಅವರಿಗೆ ನಾವೊಂದು ನಮಸ್ಕಾರವನ್ನು ಮಾಡಿ, ಮುಂದಿನ ಪೀಳಿಗೆ ಈ ವಿದ್ವಾಂಸರನ್ನು ನೋಡಿ ಅವರಿನ್ನೂ ಜಾಗೃತರಾಗಿ ಚೆನ್ನಾಗಿ ಆ ಮಕ್ಕಳು ಅಧ್ಯಯನ ಮಾಡಲಿ, ನಮ್ಮ ವೇದಗಳು ಉಳೀಲಿ, ಎಲ್ಲರೂ ಚೆನ್ನಾಗಿ ಈ ವೇದಗಳಿಂದ ಏನೇನು ಫಲಗಳನ್ನು, ಸತ್ಫಲಗಳನ್ನು ಪಡ್ಕೋಬೇಕು ಅಂತಿದೆಯೋ ಅದೆಲ್ಲದನ್ನು ಅವರು ಪಡ್ಕೊಳ್ಳಿ ಎಂಬ ಒಂದು ಉದ್ದೇಶದಿಂದ ಶ್ರೀ ಆಶ್ವಲಾಯನವರಿಂದ ಸತತವಾಗಿ 7 ವರ್ಷಗಳಿಂದ ಈ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಅದರಲ್ಲಿ ಪ್ರಕೃತ ಈ ವರ್ಷದಲ್ಲಿ 21ನೇ ತಾರೀಕಿನಿಂದ ಆರಂಭವಾದಂಥ ಈ ಕಾರ್ಯಕ್ರಮ 29ನೇ ತಾರೀಕು ಸಮಾರೋಪ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ವೇದ ಪುರುಷನ ದರ್ಶನ ಮಾಡಿ, ಇದಕ್ಕೆ ಸ್ಥಳ ಭವಾನಿ ಶಂಕರ ದೇವಸ್ಥಾನ, ವಸಂತಪುರದಲ್ಲಿರುವಂತಹ ವಸಂತವಲ್ಲಭರಾಯ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಭವಾನಿ ಶಂಕರ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಈ ವೇದ ಪಾರಾಯಣ ನಡೀತಾ ಇದೆ. ಈ ಜಾಗದಲ್ಲಿ ಎಲ್ಲ ಆಸ್ತಿಕ ಬಂಧುಗಳು ಬಂದು ಆ ವೇದ ಪುರುಷನ, ಭವಾನಿ ಶಂಕರನ ದರ್ಶನ ಮಾಡಿ ಕೃತಾರ್ಥರಾಗಬೇಕು. ಹಾಗೆ ನಮ್ಮ ವೇದಗಳಿಗೆ, ವೇದಾಧ್ಯಯನ ಮಾಡುವವರಿಗೆ, ವೇದ ಗುರುಕುಲಗಳನ್ನು ನಡೆಸುವವರಿಗೆ, ಅವರಿಗೆಲ್ಲರಿಗೂ ಪ್ರೋತ್ಸಾಹಿಸಬೇಕು ಅಂತ 29ನೇ ತಾರೀಕು ನಮ್ಮ ಆಶ್ವಲಾಯನ ವೃಂದದ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣದ ಸಮಾರೋಪ ಕಾರ್ಯಕ್ರಮ. ಅದರ ಜೊತೆಗೆ ತುಂಬ ಅದ್ವಿತೀಯವಾದಂತಹ ಒಂದು ಕಾರ್ಯಕ್ರಮ ಶ್ರೀ ಶ್ರುತಿ ಪರಂಪರಾ ಗುರುಕುಲದಿಂದ ನಡೀತಾ ಇದೆ ಈ ವರ್ಷ. ಏನು ವಿಶೇಷ ಅಂತ ಕೇಳಿದರೆ, ಇಡೀ ಸಂಪೂರ್ಣ ಋಗ್ವೇದವನ್ನು ಘನಪಾಠದಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ, ಶಾರದಾ ಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಕಳೆದ ಮೇ 31ನೇ ತಾರೀಕಿನಿಂದ ಜುಲೈ 19ನೇ ತಾರೀಕಿನವರೆಗೆ ಸಂಪೂರ್ಣ 1,55,000ಕ್ಕಿಂತ ಹೆಚ್ಚು ಪದಗಳಿರುವಂತಹ 10,552 ಮಂತ್ರಗಳಿರುವಂತಹ
ಋಗ್ವೇದವನ್ನ ಘನಪಾಠದಲ್ಲಿ ಏಕಾಕಿ ಸಂಪೂರ್ಣ ಋಗ್ವೇದ ಘನಪಾರಾಯಣ ಎಂಬ ಕಾರ್ಯಕ್ರಮ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ನಡೆದಿದೆ. ಇದು ಶ್ರೀ ಶ್ರುತಿ ಪರಂಪರಾ ಗುರುಕುಲದಿಂದ ಆಯೋಜನೆ ಮಾಡಿ ಶ್ರುತಿ ಪರಂಪರಾ ಗುರುಕುಲದ ಮೊದಲನೆಯ ವಿದ್ಯಾರ್ಥಿ ಈ ಸಾಧನೆಯನ್ನು ಮಾಡಿರುವಂಥದ್ದು. ಇಡೀ ನಮ್ಮ ಭಾರತ ದೇಶದಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಈ ರೀತಿಯಾದಂತಹ ಸಾಧನೆ ಮಾಡಿದಂತಹ ವಿದ್ವಾಂಸರು ಅಥವಾ ಸಾಧಕರಿದ್ದಾರೆ ಅಂತ ಹೇಳಬೇಕು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಸಾಧನೆ ಮಾಡಿರುವವರು ಇವರು ಮೂರನೆಯವರು ಅಂತ ಹೇಳಬೇಕು. ಹಿಂದೆ ಒಂದಿಬ್ಬರು ಈ ಸಾಧನೆಯನ್ನು ಮಾಡಿದ್ರು, ಆದರೆ ಶಾರದಾ ಪೀಠದಲ್ಲಿ ಉಭಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಇಲ್ಲಿವರೆಗೆ ಯಾರೂ ಮಾಡಲಿಲ್ಲ. ಅಂಥದ್ದನ್ನು ಈ ವರ್ಷ ಶ್ರುತಿ ಪರಂಪರಾ ಗುರುಕುಲದ ವಿದ್ಯಾರ್ಥಿಯಾದಂತಹ ಶ್ರೀಹರ್ಷ ಘನಪಾಠಿ ಈ ಕಾರ್ಯಕ್ರಮವನ್ನು, ಈ ಸಾಧನೆಯನ್ನು ಮಾಡಿದ್ದಾನೆ. ಆ ವಿದ್ಯಾರ್ಥಿಗೆ, ಆ ಘನಪಾಠಿಗೆ ವಿಶೇಷವಾಗಿ ನಮ್ಮ ಆಶ್ವಲಾಯನ ವೃಂದದ ವತಿಯಿಂದ ಹಾಗೆ ಶ್ರೀ ಶ್ರುತಿ ಪರಂಪರಾ ಗುರುಕುಲದ ವತಿಯಿಂದ ಆವತ್ತಿನ ದಿವಸ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆ ಬಂದಂತಹ ಎಲ್ಲ ವಿದ್ವಾಂಸರಿಗೆ ಆವತ್ತಿನ ದಿವಸ ಸನ್ಮಾನ, ಸಮಾರೋಪ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳು ಇರುತ್ತೆ. ಎಲ್ಲ ವೇದವ್ಯಾಸರಿಗೆ ವಿಶೇಷವಾಗಿ ಆವತ್ತು ಗುರುಪೂರ್ಣಿಮೆ ಆದ್ದರಿಂದ ಆವತ್ತಿನ ದಿವಸ ವೇದವ್ಯಾಸರಿಗೆ ಹಾಗೆ ವೇದ ಪುರುಷನಿಗೆ ಹಾಗೆ ಆದಿಶಂಕರಾಚಾರ್ಯರಿಗೆ ವಿಶೇಷವಾದಂತಹ ಪೂಜೆ ನಡೆಯಲಿದೆ. ಎಲ್ಲ ಭಕ್ತಾದಿಗಳು, ಆಸ್ತಿಕರು ಈ ಕಾರ್ಯಕ್ರಮಕ್ಕೆ ಬಂದು ಆ ವೇದ ಪುರುಷನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಆಶ್ವಲಾಯನ ವೃಂದದ ವತಿಯಿಂದ ನಾವು ಕೇಳಿಕೊಳ್ತೇವೆ. ಓಂ ನಮೋ ವೇದ ಪುರುಷಾಯ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿತ್ತಲ್ವಾ? ನಿಮ್ಮಲ್ಲಿ ಯಾರಿಗಾನ ವೇದವನ್ನು ಕೇಳೋದಕ್ಕೆ ಇಷ್ಟ ಆಗಿದರೆ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಸ್ನೇಹಿತರೆ. वर्धनम् उर्वारुकमेव बन्धनान् मृत्योर्मुक्षीयमामृतात् श्रवणाय